ಏನು ಪದೇ ಪದೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ನಮ್ಮ ಕನ್ನಡದ ಮಕ್ಕಳ ಮೇಲೆ ಪದೇ ಪದೇವಾಗಿ ಒತ್ತಾಯಪೂರ್ವಕವಾಗಿ ಹಿಂದಿ ಹೇರುತ್ತಿರುವ ಕೇಂದ್ರ ಸರ್ಕಾರ ಏನು ಹಿಂದಿ ಭಾಷೆಯನ್ನ ರಾಷ್ಟ್ರೀಯ ಭಾಷೆಯನ್ನು ಮಾಡಕೊಂಡಂತ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಕನ್ನಡಿಗರು ನಾವು ಒಪ್ಪುವುದಿಲ್ಲ. ಅದು ರಾಷ್ಟ್ರೀಯ ಭಾಷೆ ಅಲ್ಲ. ನಮಗೆ ರಾಷ್ಟ್ರೀಯ ಭಾಷೆ, ನಮಗೆ ಕನ್ನಡ ನಮಗೆ ರಾಷ್ಟ್ರೀಯ ಭಾಷೆ. ಆದ ಕಾರಣ ಏನು ರಾಜ್ಯಪಾಲರು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅಂಕಪಟ್ಟಿಯಲ್ಲಿ ಹಿಂದಿಯನ್ನ ಪರಿಗಣನೆ ತಗೋಬೇಡ್ರಿ, ಉಳಿದ 5 ಭಾಷೆಯನ್ನ ಪರಿಗಣನೆ ತಗೊಂಡು ಹಿಂದಿ ಭಾಷೆ ಬೇಕಾದ್ರೆ ಕಲಿಬಹುದು, ಸಾಕಾರ ಬಿಡಬಹುದು ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡೈತಿ. ಆದ್ರೆ ಇವತ್ತು ನಮ್ಮ ಗವರ್ನರು, ಇವತ್ತು ರಾಜ್ಯಪಾಲರು ಅದು ಒಂಥರ ವಿರೋಧ ಪಕ್ಷದ ತರ, ಅವರೇ ವಿರೋಧ ಪಕ್ಷದ ನಾಯಕರ ತರ ವರ್ತನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರೇ ನೇರವಾಗಿ ನಿಮ್ಗೆ ಹೇಳಕತ್ತಿದ್ದು, ನೀವು ವಿರೋಧ ಪಕ್ಷದ ಗತ್ಲೆ ಮಾಡುವುದನ್ನ ಮೊದ್ಲು ಬಿಡ್ರಿ, ನೀವು ರಾಜ್ಯಪಾಲರು ಈ ರಾಜ್ಯನ ಪಾಲನೆ ಮಾಡುವಂತದ್ದು ಕಲೀರಿ. ಅದನ್ನು ಬಿಟ್ಟು ನೀವು ವಿರೋಧ ಪಕ್ಷದ ನಾಯಕರು ಅದಾರೆ ನಮ್ಮಲ್ಲಿ, ಅವ್ರು ಮಾಡ್ತಾರ ಆ ವಿರೋಧ ಪಕ್ಷದ ಕೆಲಸ. ನಿಮ್ದೇನು ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಸೀದಾ ಏನೈತಲ್ಲ ನಿಮ್ಮ ಕೆಲಸ ನೀವು ಮಾಡ್ರಿ. ಇಲ್ಲ ಆದ್ರೆ ನೀವು ಆ ವಿರೋಧ ಪಕ್ಷ ನೀವು ಕೆಲಸ ಮಾಡೋದಕ್ಕಾರೆ ಆದ್ರೆ ನೀವು ಈಗ ನೀವು ರಾಜ್ಯನ ಖಾಲಿ ಮಾಡಿ ನೀವು ರಾಜ್ಯ ಬಿಟ್ಟು ಹೋಗಿ ನೀವು ತಯಾರಾಗ್ಬೋದು. ಸಾಗರ್ ಗಾಯಕ್ವಾಡ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ. ಡಾಕ್ಟರ್ ವೈ.ಎನ್. ಇರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್. ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ, ಅಲ್ಲದೆ ಬಿಎಸ್ಸಿ ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು ಬಿಎಸ್ಎಸ್ ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, ಪಿಬಿ ರಸ್ತೆ, ಧಾರವಾಡ. ಏನು ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಜನತೆಯ ಮೇಲೆ, ಕನ್ನಡಿಗರ ಮೇಲೆ ಏನು ತೃತೀಯ ಭಾಷೆಯಾಗಿ ಹಿಂದಿಯನ್ನು ಹೇರ್ತಕ್ಕಂಥ ಕೆಲಸನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದನ್ನ ನಾವು ಸುಮಾರು ದಿನದಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸನ್ಮಾನ್ಯ ಅಧ್ಯಕ್ಷರಾದಂತ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ವಿರೋಧ ಮಾಡ್ತಾನೆ ಬಂದಿದ್ದೇವೆ. ಆದ್ರೂ ಸಹ ನಮ್ಮ ವಿರೋಧಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮಣಿದು ಅದನ್ನ ಬ್ಯಾಡ ಅಂತ ಕೈ ಬಿಡುವಂತ ಸಂದರ್ಭದಲ್ಲಿ ಇದು ರಾಜ್ಯಪಾಲರಾಗಿ ಅವರು ನಮ್ಮ ರಾಜ್ಯಕ್ಕೆ ರಾಜ್ಯಪಾಲರು, ಕನ್ನಡಿಗರ ರಾಜ್ಯಪಾಲರು, ಅದನ್ನ ಬಿಟ್ಟು ಕೇಂದ್ರದ ಕೈಗೊಂಬೆ ಅಂತ ವರ್ತನೆ ಮಾಡಿ ಹಿಂದಿಯನ್ನು ಕಂಪಲ್ಸರಿ ಆಗಿ ನಾವು ಮಾಡಲೇಬೇಕು ಅನ್ನೋಂತ ಹಠ ಹಿಡಿದು ಇವತ್ತು ಹಿಂದಿ ಅರಿಕೆಗೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಅವರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ನೀವು ಕರ್ನಾಟಕದಲ್ಲಿ ಕನ್ನಡಿಗರ ರಾಜ್ಯಪಾಲರಾಗಿ ಬಂದಿದ್ದೀರಿ. ಕನ್ನಡಿಗರ ರಾಜ್ಯಪಾಲರಾಗಿ ಕನ್ನಡಿಗರ ಸ್ಪಂದನೆ ಕೊಟ್ಟು ಈ ತೃತೀಯ ಭಾಷೆ ಹಿಂದಿಯನ್ನು ಈ ಕೂಡಲೇ ಕೈಬಿಟ್ಟು ನಮಗೆ ಕನ್ನಡವೇ ಮುಖ್ಯ ಭಾಷೆ, ಅದು ಪರ್ಯಾಯವಾಗಿ ಇಂಗ್ಲಿಷ್ ಭಾಷೆಯನ್ನು ನಾವು ಉಪಯೋಗ ಮಾಡೋಣ, ಬೇಡ ಅಂತಲ್ಲ. ಆದ್ರೆ ನಮಗಿರೋದು ನಮ್ಮ ಪ್ರಾದೇಶಿಕ ಪಕ್ಷನ ಅನ್ಕೋರಿ, ಪ್ರಾದೇಶಿಕ ಭಾಷೆ ಅಂತ ಅನ್ಕೋರಿ. ನಾಡ ಭಾಷೆ ಅಂದ್ರೆ ನಮಗೆ ಅದು ಇರೋದು ಏಕೈಕ ಭಾಷೆ ಕನ್ನಡ. ಈ ಕನ್ನಡ ಹೊರತುಪಡಿಸಿ ನಮ್ಮ ಮೇಲೆ ಯಾವುದೇ ತರದ ದಬ್ಬಾಳಿಕೆ ಮಾಡಿದ್ರೆ ನಾವು ಸುಮ್ಮನಿರಂಗಿಲ್ಲ. ಈ ಕೂಡಲೇ ನಾವು ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಇಷ್ಟಕ್ಕೆ ನೀವು ಸುಮ್ಮನೆ ಚಲೋ, ಇಲ್ಲ ಅಂದ್ರೆ ನಾವು ದಿಲ್ಲಿ ಮಠ ಹೋಗಿ ದಿಲ್ಲಿಯ ಏನು ಲೋಕಸಭೆಯ ಮುಂದೆ ನಾವು ಧರಣಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಷ್ಟರೊಳಗೆ ನೀವು ಎಚ್ಚೆತ್ಕೊಳ್ಬೇಕು. ಇಲ್ಲ ಅಂದ್ರೆ ನಾವು ದಿಲ್ಲಿ ಮುತ್ತಿಗೆ ಹಾಕುತ್ತೇವೆ. ಕರ್ನಾಟಕದಲ್ಲಿ ಹಿಂದಿ ಯಾವನೇ ಮಾತಾಡಿದ್ರು ಅವನಿಗೆ ಅವಕಾಶ ಇಲ್ಲ. ಹಿಂದಿ ಮಾತನಾಡ್ತಕ್ಕಂಥ ಹಿಂದಿ ವಾಲಗಳನ್ನ ಈಗ ನಾವು ದುಡಿಲಿಕ್ಕೆ ಬಿಟ್ಟಿದ್ದೇವೆ. ಅದನ್ನ ನೀವು ದುಡ್ಕೋಬೇಕಷ್ಟೇ. ದುಡಿಮೆ ಹೊರತುಪಡಿಸಿ ನಮ್ಮ ಭಾಷೆ ಮೇಲೆ ದಬ್ಬಾಳಿಕೆ ಮಾಡಿದ್ದ ಆದ್ರೆ ನಿಮ್ಮನ್ನ ಇಲ್ಲಿ ಕರ್ನಾಟಕದಿಂದ ಒದ್ದೋಡಿಸ್ತೇವೆ. ಜನತೆ ಒದ್ದೋಡಿಸೋದ್ರಿಂದ ಅಂತಲ್ಲ, ತಾವು ರಾಜ್ಯಪಾಲರಿದ್ದೀರಿ, ತಮಗೆ ಒಂದು ಸ್ಥಾನಮಾನ ಐತಿ, ಗೌರವ ಐತಿ. ನಾವು ದುಷ್ಟ ಪದಗಳನ್ನು ತಮ್ಮ ಮೇಲೆ ಬಳಸಬಾರ್ದಂತೆ ಇದುವರೆಗೆ ಗೌರವಯುತವಾಗಿ ಹೇಳ್ತಿದ್ದೀವಿ. ಸರಿಯಾಗಿ ಮರ್ಯಾದೆಯಿಂದ ನೀವು ಹೋಗ್ರಿ. ಇಲ್ಲ ಕನ್ನಡ ಕಲಿತು ಕನ್ನಡ ಮಕ್ಕಳಿಗೆ, ಕನ್ನಡ ಸರ್ಕಾರಕ್ಕೆ ಗೌರವ ಕೊಟ್ಟು ನಮಗೆ ಸ್ಪಂದನೆ ಮಾಡ್ರಿ. ಇಲ್ಲ ಅಂದ್ರೆ ನಿಮ್ಮನ್ನು ನಾವು ಬಿಡುದಿಲ್ಲ. ಯಾವತ್ತು ನೀವು ವಿರೋಧ ಮಾಡ್ತೀವಿ ಅವತ್ತು ನಿಮ್ಮ ಗಂಟು ಮುಟ್ಟಿ ಕಟ್ಟಲಿಕ್ಕೆ ನಾವು ತಯಾರು ಮಾಡ್ತೇವೆ. ಇವತ್ತು ನಿಮ್ಮ ರಾಜಭವನಕ್ಕೆ ನಾವು ಮುತ್ತಿ ಹಾಕತಕ್ಕಂಥ ಕೆಲಸನೂ ಮಾಡ್ತೇವೆ ಅಂತ ಹೇಳಿ ನನ್ನ ಈ ಮಾತನ್ನು ಹೇಳ್ತಾ ಇಷ್ಟಪಡ್ತಾ ಇದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶ ಇವತ್ತು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿಯೂ ಪ್ರತಿ ಮೂಲೆಯಲ್ಲಿಯೂ ಸುಮಾರು ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಶಾಂತ ರೀತಿಯಿಂದ. ಆದ್ರೆ ಈ ಶಾಂತಿಗೆ ತಾವು ಹೋಗೊಡಬೇಕು. ಇಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೆ
ನಾವು ತಯಾರಿದ್ದೇವೆ, ತಾವು ಕೂಡ ತಯಾರಾಗಬೇಕಂತೇಳಿ ತಮಗೆ ನಾವು ಒಂದು ಚಾಲೆಂಜ್ ಅನ್ನು ಮಾಡ್ಲಿಕ್ಕೂ ನಾವು ಹಿಂದೆ ಮುಂದೆ ನೋಡಂಗಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶವನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೇವೆ. ನಮಗೆ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ಲಾಠಿ ಏಟು ಬೂಟಿ ಗೇಟು ಅಂತೂ ಮೊದಲೇ ಹೆದರೋದಿಲ್ಲ. ಅಂತ ಹೊತ್ತಿಗೆ ರಾಜ್ಯಪಾಲರು ಇದನ್ನ ಗಮನಕ್ಕೆ ತಗೋಬೇಕು. ಹನುಮಂತಪ್ಪ ಮೇಟಿ, ರಾಜ್ಯ ಮುಖಂಡರು.